ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ಪ್ರತಿ ವರ್ಷದಂತೆ ಸತತ 6ನೇ ಬಾರಿಯೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ದೊಡ್ಡಬಳ್ಳಾಪುರ ಕ್ಷೇತ್ರ ಶಾಸಕ ಧೀರಜ್ ಮುನಿರಾಜ್ ಅವರು ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದ್ದಾರೆ. ದೊಡ್ಡಬಳ್ಳಾಪುರ ನಗರದಲ್ಲಿ ಸ್ವಗೃಹ ಬಳಿ ದೊಡ್ಡಬಳ್ಳಾಪುರ ತಾಲೂಕಿನಾದ್ಯಂತ 85ಕ್ಕಿಂತ ಹೆಚ್ಚು ಅಂಕ ಪಡೆದ 700 ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ನಗದು ಬಹುಮಾನ ನೀಡಿ ನೆನಪಿನ ಕಾಣಿಕೆ ಕೊಟ್ಟು ಗೌರವಿಸಿದ್ದಾರೆ. ಈ ವರ್ಷದಿಂದ ನೂತನವಾಗಿ ಮೆಡಿಕಲ್ ವ್ಯಾಸಂಗ ಮಾಡುವ 10 ಮಂದಿ ಬಡ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ತಲಾ 50,000 ಪ್ರೋತ್ಸಾಹ ಧನ ನೀಡುವುದಾಗಿ ಶಾಸಕ ಧೀರಜ್ ಮುನಿರಾಜ್ ಅವರು ಘೋಷಿಸಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಕಾರ್ಯಕರ್ತರು, ಮುಖಂಡರು, ವಿದ್ಯಾರ್ಥಿಗಳು, ಪೋಷಕರು ಭಾಗಿಯಾಗಿದ್ದರು. ತಾವೆಲ್ಲ ಕಳೆದ ಬಾರಿ ವಿಧಾನಸಭಾ ಅಧಿವೇಶನದಲ್ಲಿ ನಾವು ನೋಡುತ್ತಿರುವ ಶಿಕ್ಷಣ ಅನ್ನುವಂಥದ್ದು ರಾಜ್ಯ ಘಟಕದ ಯುವ ಮೋರ್ಚಾ ಇವತ್ತು ಶ್ರೀ ಅಂಜನಾದ್ರಿ 2000 ಆ್ಯಪಲ್ಲಿ ಈ ಬಾರಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ 10ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ 4 ಸಬ್ಜೆಕ್ಟ್ಗಳ ಎಲ್ಲ ವಿಡಿಯೋಗಳನ್ನ ಆ ಆ್ಯಪ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಆ ಆ್ಯಪ್ ನ ಮೂಲಕ ಆ ವಿದ್ಯಾಮಿತ್ರ ಎಲ್ಲವನ್ನ ನಾವು ನೋಡಬಹುದು. ಈ ನವದೊಡ್ಡಬಳ್ಳಾಪುರ ಆ್ಯಪ್ ಅಲ್ಲಿ ಈ ರೀತಿ ಇಂಗ್ಲಿಷ್ ಅಲ್ಲಿ ಇದೆ, ಕನ್ನಡದಲ್ಲಿ ಸ್ಕ್ರೀನ್ ಶಾಟ್ ಹಾಕ್ಬೋದು. ಅದನ್ನ ರೇಸ್ ಅ ಕನ್ಸರ್ನ್ ಅಂತ ಇದೆ. ಡ್ರಗ್ಸ್ ಜಾಲದ್ದು ನಾನೊಬ್ಬ ಯುವ ಘಟಕದ ಅಧ್ಯಕ್ಷ ಇದ್ದೀನಿ. ಜನವರಿ ತಿಂಗಳಲ್ಲಿ ದೊಡ್ಡ ರೀತಿಯಲ್ಲಿ ನಾವು ಜನವರಿ 12ನೇ ತಾರೀಕು ನಮ್ಮ ನ್ಯಾಷನಲ್ ಯೂತ್ ಡೇ, ಸ್ವಾಮಿ ವಿವೇಕಾನಂದ ಜಯಂತಿ ಆಗಿದ ತಕ್ಷಣ ದೊಡ್ಡ ರೀತಿಯಲ್ಲಿ ನಾವು ಇದರ ವಿರುದ್ಧವಾಗಿ ಒಂದು ಪ್ರತಿಭಟನೆಯನ್ನು ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಎಲ್ಲ ತಾಲೂಕು ಘಟಕದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಕಾರ್ಯಕ್ರಮವನ್ನು ನಿರ್ವಹಿಸಬೇಕಾಗಿ 85% ಹೆಚ್ಚು ಅಂದರೆ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ತಂದಿರುವಂಥ ಎಲ್ಲ ಮಕ್ಕಳಿಗೆ ತಾಲೂಕಲ್ಲಿರುವಂಥ ಪ್ರತಿಯೊಬ್ಬರು ಮಕ್ಕಳಿಗೆ ಯಾರು ಅಪ್ಲೈ ಮಾಡ್ತಾರೆ ಅವ್ರಿಗೆ ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಈ ವರ್ಷ ಆ್ಯಕ್ಚುಲಿ ರಿಸಲ್ಟ್ ಕಮ್ಮಿ ಬಂದರೆ ನನಗೂ ಪ್ರತಿ ವರ್ಷ ಹೆಂಗೆ ಗೊತ್ತಾಗುತ್ತೆ ಅಂದರೆ ಹೋದ ಸತಿ 1025 ಜನ 1000 ಜನ ಕೊಟ್ಟಿದ್ದೀವಿ, 700 ಕೊಟ್ಟಿದ್ದೀವಿ ಅಂದರೆ ಹಾಗಾದ್ರೆ ರಿಸಲ್ಟ್ ಕಮ್ಮಿ ಬಂದಿದೆ ಅಂತಲೇ ಅರ್ಥ. ಆ್ಯಂಡ್ ಓವರ್ ಆಲ್ ಪರ್ಸೆಂಟೇಜ್ ವೈಸ್ನು ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿ ಬರೀ 48%. ಹಾಗಾಗಿ ರಿಸಲ್ಟ್ ಕಮ್ಮಿ ಬಂದಿದೆ. ಬಟ್ ಉತ್ತಮವಾದಂಥ ಫಲಿತಾಂಶ 625 ತಗೊಂಡಿದ್ದಾರೆ ಸ್ವಾಮೀಜಿ ಸ್ಕೂಲಲ್ಲಿ ಓದಿರೋದು. ಈ ರೀತಿ ಉತ್ತಮವಾದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಪ್ರೋತ್ಸಾಹದ ವಿತರಣೆ ಕಾರ್ಯಕ್ರಮ. ಜೊತೆಗೆ ಈ ವರ್ಷದಿಂದ ನಾನು ನನ್ನ ಸಂಬಳದಿಂದ 10 ಜನ ಮೆಡಿಕಲ್ ಓದುವಂಥ ವಿದ್ಯಾರ್ಥಿಗಳು, ಅದರಲ್ಲೂ ನಾನು ಆಗಲೇ ಹೇಳಿದ್ದೀನಿ, ಯಾರು ಗೌರ್ಮೆಂಟ್ ಸೀಟನ್ನು ತಗೊಂಡಿರ್ತಾರೆ BPL ಕಾರ್ಡ್ ಇರುವಂಥ ವಿದ್ಯಾರ್ಥಿಗಳಿಗೆ 10 ಜನಕ್ಕೆ 55,000 ರೂಪಾಯಿ ನಾನೇ ಕೊಡುವಂಥದ್ದನ್ನು ಈ ವರ್ಷದಿಂದ ನಾನೇ ಮಾಡ್ತೇನೆ.